ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸಿಡಿಸಿದ ಬಾಂಬೇನು ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರ ನಂಬರ್ 1 ಆಯ್ತಾ? ರಾಜ್ಯ ಸರ್ಕಾರ ವಿರುದ್ಧ ಕೆಂಪಣ್ಣ ಮಾಡಿರುವ ಗಂಭೀರ ಆರೋಪ ಏನು ನೋಡೋಣ. ಕಮಿಷನ್ ಸಮರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದ ಎಲ್ಲ ಸಚಿವರು ಶಾಸಕರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದಾರೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೆಂಪಣ್ಣ, ನನ್ನ ಜೀವನದಲ್ಲಿ ಇಂತಹ ಭ್ರಷ್ಟ ಸರ್ಕಾರವನ್ನು ನೋಡೇ ಇಲ್ಲ. ಗುತ್ತಿಗೆದಾರರು ಕಮಿಷನ್ ನೀಡದಿದ್ದರೆ ಯಾವುದೇ ಬಿಲ್ ಆಗಲ್ಲ. ಈ ಬಗ್ಗೆ ಆರೋಪಿಸಿದ್ದಕ್ಕೆ ಜೀವ ಬೆದರಿಕೆ ಹಾಕುತ್ತಾರೆ. ಸಂಘದ ಅಧ್ಯಕ್ಷನಾಗಿ ಗುತ್ತಿಗೆದಾರರ ರಕ್ಷಣೆ ಮಾಡಬೇಕಾಗಿದೆ. ನನ್ನ ಹತ್ಯೆಯಾದರೂ ಸರಿ, ವ್ಯವಸ್ಥೆ ಸರಿಪಡಿಸಲು ಹೋರಾಡುತ್ತೇನೆ ಎಂದು ಹೇಳಿದರು. ನಾವು ಎಷ್ಟೇ ಗಮನಕ್ಕೆ ತಂದರೂ ಕಮಿಷನ್ ದಂಧೆ ಮಾತ್ರ ನಿಂತಿಲ್ಲವೆಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದವರು, 1 ವರ್ಷ 2 ತಿಂಗಳು ಹಿಂದೆಯೇ ಪ್ರಧಾನಿಗೆ ಪತ್ರ ಬರೆದಿದ್ವಿ. ಆಮೇಲೆ ಸಿಎಂ ಮತ್ತು ಗವರ್ನರ್ ಗಮನಕ್ಕೂ ತಂದಿದ್ವಿ. ಸಿಎಂ ಆದೇಶವಿದ್ರೂ ಸರ್ಕಾರದ ಮಾತು ಅಧಿಕಾರಿಗಳು ಕೇಳುತ್ತಿಲ್ಲ. ಪಿಎಂ ಸಿಎಂ ಮನವಿ ಬಳಿಕವೂ ಕಮಿಷನ್ ದಂಧೆ ನಿಂತಿಲ್ಲ. ಇದೀಗ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ವಿಷಯ ತಿಳಿಸಿದ್ದೇವೆ ಎಂದು ಹೇಳಿದರು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪದಲ್ಲಿ ಹುರುಳಿಲ್ಲ ಎಂದು ಸಿಎಂ ಬೊಮ್ಮಾಯಿ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಯಾವುದಾದರೂ ನಿರ್ದಿಷ್ಟ ವಿಷಯದಲ್ಲಿ ತಪ್ಪಾಗಿದ್ರೆ ದೂರು ನೀಡಲಿ. ಲೋಕಾಯುಕ್ತ ಸಂಸ್ಥೆಗೆ ನೇರವಾಗಿ ಕೆಂಪಣ್ಣ ದೂರು ನೀಡಬಹುದು. ಸಿದ್ದರಾಮಯ್ಯ ಭೇಟಿ ನಂತರ ಕೆಂಪಣ್ಣ ಆರೋಪ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರ ಬರೆಯಲು ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಆಧಾರರಹಿತ ಹೇಳಿಕೆಗಳಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪ ಮಾಡುತ್ತಿದ್ದಾರೆ ಎಂದು ಸಚಿವ ಮುನಿರತ್ನ ಕೆಂಪಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮುನಿರತ್ನ, ಅವರ ಬಳಿ ದಾಖಲೆಗಳು ಇದ್ದರೆ ಲೋಕಾಯುಕ್ತ ಸಂಸ್ಥೆಗೆ ನೀಡಲಿ. ವಿರೋಧ ಪಕ್ಷದ ಕೈಗೊಂಬೆಯಾಗಿ ಈ ರೀತಿ ಆರೋಪ ಮಾಡುತ್ತಿದ್ದಾರೆ. ನಾಳೆ ನಮ್ಮ ವಕೀಲರೊಂದಿಗೆ ಚರ್ಚೆ ಮಾಡಿ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕುತ್ತೇನೆ ಎಂದು ಹೇಳಿದ್ದಾರೆ. ಅಲ್ಲದೆ ಕೆಂಪಣ್ಣನಿಗೆ ನೀವು ಲೋಕಾಯುಕ್ತಕ್ಕೆ ದೂರು ನೀಡಿ ಎಂದು ಸಿದ್ದರಾಮಯ್ಯ ಏಕೆ ಹೇಳಿಲ್ಲವೆಂದು ಪ್ರಶ್ನೆ ಮಾಡಿದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ವೇಳೆ ಯಾವುದೇ ದಾಖಲೆ ನೀಡಿಲ್ಲ ಎಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೆಂಪಣ್ಣ, ನಾವು ದಾಖಲೆ ನೀಡಿದರೆ ನಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಸುತ್ತಾರೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಈ ಹಿಂದೆ ಕೆಲವು ದಾಖಲೆ ನೀಡಿದ್ದರಿಂದ ಗುತ್ತಿಗೆದಾರರಿಗೆ ಸಮಸ್ಯೆಯಾಗಿತ್ತು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ವೇಳೆ ವಿವರಣೆ ನೀಡಿದ್ದೇವೆ ಅಷ್ಟೇ ಹೊರತು ಯಾವುದೇ ದಾಖಲೆಗಳನ್ನ ನೀಡಿಲ್ಲವೆಂದು ಹೇಳಿದ್ದಾರೆ. 40% ಕಮಿಷನ್ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಈ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಎಂದು ಮನವಿ ಮಾಡಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದರು. ಕೆಂಪಣ್ಣ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿದ್ದು, ಎಲ್ಲ ಕಾಲದಲ್ಲೂ ಭ್ರಷ್ಟಾಚಾರವಿರುತ್ತೆ, ಇಷ್ಟು ಪ್ರಮಾಣದಲ್ಲಿರಲಿಲ್ಲ. ಸರ್ಕಾರ 22,000 ಕೋಟಿ ಮೊತ್ತ ಬಾಕಿ ಉಳಿಸಿಕೊಂಡಿದೆ. ಹಳೆ ಬಾಕಿ ನೀಡದೆ ಹೊಸ ಟೆಂಡರ್ ಕರೆದು ಬಿಡುವುದು. ನಾನು ಮತ್ತೆ ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡುತ್ತೇನೆ. ನೀವು ಪ್ರಾಮಾಣಿಕರಾಗಿದ್ದರೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿ ಎಂದು ಸರ್ಕಾರಕ್ಕೆ ಸಿದ್ದು ಸವಾಲ್ ಹಾಕಿದರು. ಕೋಲಾರ ಉಸ್ತುವಾರಿ ಸಚಿವ ಭ್ರಷ್ಟಾಚಾರ ಮಾಡುತ್ತಾರೆ ಎಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣನವರೇ ನೇರವಾಗಿ ಹೇಳಿದ್ದಾರೆ. ಅವರಿಗಿಂತ ಸಾಕ್ಷಿ ಬೇಕಾ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್, ಸಿಎಂ ಬಸವರಾಜ ಬೊಮ್ಮಾಯಿ ವಿಶೇಷ ತನಿಖಾ ತಂಡವನ್ನು ಏಕೆ ರಚಿಸಿಲ್ಲ ಎಂದು ಪ್ರಶ್ನೆ ಮಾಡಿದರು. ಕೆಂಪಣ್ಣ ಆರೋಪದ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಿಸಬೇಕು, ನಾವು ಕ್ಲೀನ್ ಇದ್ದೇವೆ ಅಂತಾರಲ್ಲ, ಈಗ ಸಿಎಂ ಹೇಳಲಿ ಎಂದು ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ಗುತ್ತಿಗೆದಾರ ಸಂತೋಷ್ ಕೇಸ್ನಲ್ಲಿ ಈಗಾಗಲೇ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಈಗ ಹೊಸ ಚರ್ಚೆಗಳು ಮತ್ತೆ ಶುರುವಾಗಿವೆ. ಅವರು ಏನೇ ಆರೋಪ ಮಾಡಿದ್ರೂ ನ್ಯಾಯಾಲಯ ಪರಿಶೀಲನೆ ಮಾಡಿ ತೀರ್ಪು ನೀಡುತ್ತೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಸಂತೋಷ್ ಪ್ರತಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 100ಕ್ಕೆ 100 ಈ ತನಿಖೆಯಲ್ಲೂ ನನಗೆ ಕ್ಲೀನ್ ಚಿಟ್ ಸಿಗಲಿದೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು.
ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿ ಡ್ರಾಫ್ಟ್ ರೆಡಿ ಮಾಡಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ ಎಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಕೆಂಪಣ್ಣ ಯಾರನ್ನು ಭೇಟಿ ಮಾಡಿ ಆರೋಪ ಮಾಡಿದರೂ ಗೊತ್ತಿದೆ. ಈ ರೀತಿ ಆರೋಪ ಮಾಡುವುದು ಕೈಬಿಡಬೇಕು. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾಕೆ ಆರೋಪ ಮಾಡಲಿಲ್ಲ? ಆರೋಪ ಮಾಡಿದ ಕೂಡಲೇ ಎಲ್ಲವೂ ಸತ್ಯವೇ. ಎಲ್ಲಾ ಶಾಸಕರು ಭ್ರಷ್ಟರ. ಇದಕ್ಕೆ ದಾಖಲೆ ಇದ್ರೆ ಬಿಡುಗಡೆ ಮಾಡಿ. ಇದು ಕಾಂಗ್ರೆಸ್ ಷಡ್ಯಂತ್ರ ಎಂದು ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದರು. ಮತ್ತೆ ಗದ್ದುಗೆ ಏರೋಕೆ ಪಾಂಚಜನ್ಯ ಮೊಳಗಿಸುತ್ತಾ ಕಮಲಪಾಳೆಯ ರಾಜಾಹುಲಿ ಹೆಣೆದಿರೋ ರಾಜಕೀಯ ತಂತ್ರ ಏನು? ಕಾಂಗ್ರೆಸ್ ಕಟ್ಟಿಹಾಕಲು ಬಿಜೆಪಿ ಬ್ರಹ್ಮಾಸ್ತ್ರ ಯಾವುದು? ನೋಡೋಣ ಕಮಲ ಸ್ಕೆಚ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಗದ್ದುಗೆ ಹಿಡಿಯಲು ಕಸರತ್ತು ನಡೆಸಿರುವ ಬಿಜೆಪಿ ರಣತಂತ್ರ ರೂಪಿಸುತ್ತಿದೆ. ಅತ್ತ ಕಾಂಗ್ರೆಸ್ ಕೂಡ 1998ರ ಎಸ್ಎಂ ಕೃಷ್ಣ ಬಳಿಕ ಮತ್ತೊಮ್ಮೆ ಪಾಂಚಜನ್ಯ ಮೊಳಗಿಸಲು ಸಿದ್ಧವಾಗ್ತಿದ್ರೆ, ಇತ್ತ ಬಿಜೆಪಿ ಕಲಿಗಳು ಕೂಡ ತಮ್ಮ ಭುಜಬಲದ ಪರಾಕ್ರಮ ಮೆರೆಯಲು ತಯಾರಾಗ್ತಿದ್ದಾರೆ. ಈಗಾಗಲೇ ಬಿಎಸ್ವೈರನ್ನ ಹೆಚ್ಚಾಗಿ ನೆಚ್ಚಿಕೊಂಡಿರುವ ಕಮಲಪಾಳೆಯ ಅವರನ್ನ ಸಂಸದೀಯ ಮಂಡಳಿಯಲ್ಲಿ ಕೂರಿಸಿದೆ. ಈಗ ಸಾವರ್ಕರ್ ವಿವಾದವನ್ನೇ ಮುಖ್ಯ ಅಜೆಂಡಾವನ್ನಾಗಿ ಮಾಡಿಕೊಂಡಿರುವ ರಾಜಾಹುಲಿ ಮೈಸೂರಿನಿಂದ ರಥಯಾತ್ರೆಗೂ ಚಾಲನೆ ನೀಡಿದ್ದಾರೆ. ಲಿಂಗಾಯತ ಸಮುದಾಯ ರಾಜ್ಯದ ಅತ್ಯಂತ ದೊಡ್ಡ ವೋಟ್ ಬ್ಯಾಂಕ್ ಎನಿಸಿಕೊಂಡಿದೆ. ಲಿಂಗಾಯತ ಸಮುದಾಯದ ಮತಗಳು ಅತ್ಯಂತ ಪ್ರಬಲ ಮತ್ತು ನಿರ್ಣಾಯಕ ಮತಗಳಾಗಿರುವುದರಿಂದ ಮತ ವಿಭಜನೆ ಆಗದಂತೆ ತಡೆಯಲು ಬಿಜೆಪಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ಯಂತೆ. ಇದಕ್ಕಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಲಿಂಗಾಯತ ಮತಗಳು ಹೊರಹೋಗದಂತೆ ತಡೆಯಲು ಪಣ ತೊಟ್ಟಿದ್ದಾರೆ. ಕಲಬುರಗಿ, ಚಾಮರಾಜನಗರ, ಬೆಂಗಳೂರು, ಮಂಗಳೂರು ಸೇರಿ ಒಟ್ಟು 7 ಮೋರ್ಚಾಗಳ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ. ಜನರ ಮನಸ್ಸಲ್ಲಿ ಗಟ್ಟಿ ನೆಲೆಯೂರಲು ಪ್ರಯತ್ನಿಸುತ್ತಿರುವ ಸಿಎಂ ಬೊಮ್ಮಾಯಿ 50 ಕ್ಷೇತ್ರಗಳಿಗೆ ತೆರಳಿ ಪ್ರಚಾರ ನಡೆಸಲಿದ್ದಾರೆ. ಅದರಲ್ಲೂ ಅತಿ ಕಡಿಮೆ ಅಂತರದಿಂದ ಗೆದ್ದಿರುವ ಕ್ಷೇತ್ರಗಳಿಗೆ ಸಿಎಂ ಬೊಮ್ಮಾಯಿ ಭೇಟಿ ನೀಡಲಿದ್ದಾರೆ. ಅದರಂತೆ ಒಂದು ಜಿಲ್ಲೆಯಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಿರೋ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಎಲ್ಲಾ ಕ್ಷೇತ್ರಗಳನ್ನ ಪಟ್ಟಿ ಮಾಡಿ ಒಟ್ಟು 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಎಂ ಪ್ರವಾಸ ಮಾಡಲಿದ್ದಾರೆ. 2 ದಿನಗಳಲ್ಲಿ 2 ಜಿಲ್ಲೆಯಂತೆ ಒಟ್ಟು 4 ವಿಧಾನಸಭೆ ಕ್ಷೇತ್ರಗಳಲ್ಲಿ ರೌಂಡ್ಸ್ ಹೊಡೆಯಲಿದ್ದಾರೆ. ಈ ವೇಳೆ ಗೆಲ್ಲೋಕೆ ಹೊಸ ದಾರಿಗಳನ್ನ ಕಂಡುಕೊಳ್ಳಲಿದ್ದಾರೆ. ಶತಾಯಗತಾಯ ಮತ್ತೊಮ್ಮೆ ಗದ್ದುಗೆ ಏರಲು ತಯಾರಿ ನಡೆಸಿರುವ ಬಿಜೆಪಿ ಸಂಘಟನಾತ್ಮಕ ಪ್ರವಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಚುನಾವಣೆಗೆ ಮಾಸ್ಟರ್ ಪ್ಲಾನ್ ಹೆಣೆದಿದ್ದು, ಪ್ರತಿಯೊಂದು ಜಿಲ್ಲೆಯಲ್ಲಿ ದಿನಪೂರ್ತಿ ಉಳಿದು ರೂಪುರೇಷೆ ಸಿದ್ಧಪಡಿಸಲಿದ್ದಾರಂತೆ. ಒಂದು ವಿಧಾನಸಭಾ ಕ್ಷೇತ್ರದ 30 ಬೂತ್ಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಭೇಟಿ ನೀಡಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ಲೋಕಸಭಾ ಕ್ಷೇತ್ರದ 100 ಬೂತ್ಗಳಿಗೆ ವಿಸಿಟ್ ಮಾಡಲಿದ್ದಾರೆ. ಸೆಪ್ಟೆಂಬರ್ನಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ರಾಜ್ಯ ಪ್ರವಾಸ ಶುರುವಾಗಲಿದೆ. ಈ ಮೂಲಕ ಚುನಾವಣೆ ಗೆಲ್ಲೋದಕ್ಕೆ ಪಾಂಚಜನ್ಯ ಮೊಳಗಿಸಲಿದ್ದಾರೆ. ಇನ್ನು ಬಿಎಸ್ವೈ ಸಂಸದೀಯ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಆಯ್ಕೆಯಾಗ್ತಿದ್ದಂತೆ ಬಿಜೆಪಿ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಅನುಮಾನಗಳು ಮೂಡಿವೆ ಎಂದು ಹೇಳಲಾಗ್ತಿದೆ. ರಾಜ್ಯ ರಾಜಕಾರಣ ಮತ್ತು ಮುಂಬರುವ ಚುನಾವಣೆಯಲ್ಲಿ ಬಿಎಸ್ವೈ ಪಾತ್ರದ ಬಗ್ಗೆ ಇನ್ನೂ ಗೊಂದಲಗಳು ನಿವಾರಣೆಯಾಗಿಲ್ಲವೆಂದು ಹೇಳಲಾಗ್ತಿದೆ. ರಾಜ್ಯ ಮಟ್ಟದ ಸಮಾವೇಶಕ್ಕೆ ಮಾತ್ರ ಬಿಎಸ್ವೈ ಸಾಕ್ಷಿಯಾಗ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇಲ್ಲ ಬೂತ್ ಮಟ್ಟದ ಸಭೆಗಳಿಗೆ ಬಿಎಸ್ವೈ ಬರೋದು ಅನುಮಾನವಾ ಎಂದು ಹೇಳಲಾಗ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ 50 ಕ್ಷೇತ್ರಗಳ ಟಾರ್ಗೆಟ್ ನೀಡಲಾಗಿದೆ ಎಂದು ಹೇಳಲಾಗ್ತಿದೆ. ಏನು ಬೂತ್ ಮಟ್ಟದಲ್ಲಿ ಪಕ್ಷದ ಸಶಕ್ತೀಕರಣಕ್ಕೆ ಕಟೀಲು ಯೋಜನೆ ರೂಪಿಸಿಕೊಳ್ತಿದ್ದಾರೆ. ಆದರೆ ಈ 2 ಪ್ರವಾಸಕ್ಕೆ ಬಿಎಸ್ವೈ ರನ್ನ ಬಳಸಿಕೊಳ್ಳುವುದೇ ಟೆನ್ಷನ್ ಆಗಿದ್ಯಂತೆ. ಆಪರೇಷನ್ 50ಗೆ ರಾಜ್ಯ ಬಿಜೆಪಿ ಸಿದ್ಧತೆ ನಡೆಸಿದೆ. ಕಡಿಮೆ ಅಂತರದಲ್ಲಿ ಗೆದ್ದ ಹಾಗೂ ಸೋತ ಕ್ಷೇತ್ರಗಳಲ್ಲಿ ಸಿಎಂ ಬೊಮ್ಮಾಯಿ ಟೂರ್ ಹೊಡೆಯಲಿದ್ದಾರೆ. 50 ಕ್ಷೇತ್ರಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಸ ಮಾಡಿದ್ರೆ ಬೂತ್ ಸಶಕ್ತೀಕರಣಕ್ಕೆ ರಾಜ್ಯಾಧ್ಯಕ್ಷ ಕಟೀಲು ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಆದರೆ ಬಿಎಸ್ವೈ ಪಾತ್ರ ಮಾತ್ರ ಇನ್ನೂ ಅಂತಿಮ ಮಾಡಿಲ್ವಂತೆ. ಇತ್ತ ಕರಾವಳಿ ಭಾಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಕ್ಯಾಂಪೇನ್ ಶುರುವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಿಸುವಂತೆ ಅಭಿಯಾನ ಆರಂಭಿಸಿರುವ ಬಿಜೆಪಿ ಕಾರ್ಯಕರ್ತರು ಅಭಿವೃದ್ಧಿ ದೂರದೃಷ್ಟಿಯುಳ್ಳ ನಾಯಕನ ಅಗತ್ಯವಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನ ನಡೆಸುತ್ತಿದೆ. ಪ್ರಧಾನಿ ಮಂಗಳೂರು ಭೇಟಿ ವೇಳೆಯಲ್ಲೇ ಹೊಸದಾದ ಕಿಚ್ಚು ಹೊತ್ತಿಕೊಂಡಿದೆ. ಸತ್ಯಜಿತ್ ಸುರತ್ಕಲ್ ಸಂಸದ ಆಗಬೇಕೆಂಬ ಚರ್ಚೆಯೂ ಜೋರಾಗಿ ನಡೆದಿದೆ. ಹಳೆ
ಮೈಸೂರು ಭಾಗದಲ್ಲಿ ಬಿಜೆಪಿ ಬಲವರ್ಧನೆಗೆ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳನ್ನ ಅಣಿಗೊಳಿಸುತ್ತಿದ್ದೇವೆ. 20 ಜನ ಪ್ರಭಾವಿ ನಾಯಕರು ಬೇರೆ ಪಕ್ಷದಿಂದ ಬರ್ತಿದ್ದಾರೆ ಅಂತ ರಾಮನಗರದಲ್ಲಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸದ್ಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ನಾವು ಕಾಯ್ತಿದ್ದೇವೆ. ಬೇರೆ ಪಕ್ಷದಿಂದ ಪ್ರಭಾವಿ ನಾಯಕರು, ಶಾಸಕರು ಬರ್ತಿದ್ದಾರೆ. ಶಾಸಕರು ಸೇರಿದಂತೆ ಹಲವರು ಬಿಜೆಪಿ ಸೇರಲಿದ್ದಾರೆ ಅಂತ ರಾಮನಗರದಲ್ಲಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನೂ ಒಂದು 2-3 ತಿಂಗಳು ಹೋಗ್ಬೇಕು. ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಪಕ್ಷಾಂತರ ಪರ್ವ ಶುರುವಾಗುತ್ತೆ ಎಂದು ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಇನ್ನು 2-3 ತಿಂಗಳಲ್ಲಿ ಯಾರು ಯಾವ ಕಡೆ ಹೋಗ್ತಾರೆ ಅನ್ನೋದು ಆಗ ಗೊತ್ತಾಗುತ್ತೆ. ಯಾರಿಗೆ ಯಾವ ಪಕ್ಷ ಸೂಕ್ತ ಅನ್ನೋದು ಆಗ ತಿಳಿಯುತ್ತೆ ಅಂತ ಹೇಳಿದ್ರು. ಇದೀಗ ಸಿಪಿ ಯೋಗೇಶ್ವರ್ ಹೇಳಿರೋ ಇದೊಂದು ಮಾತು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಬಿಜೆಪಿ ಸೇರೋ ಶಾಸಕರು, ನಾಯಕರು ಯಾರು ಅನ್ನೋದು ಇದೀಗ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಇನ್ನೂ ಒಂದು 2-3 ತಿಂಗಳು ಹೋಗ್ಬೇಕು. ರಥಯಾತ್ರೆಗೆ ಸಜ್ಜಾಗಿದ್ದಾವ ಕಾಂಗ್ರೆಸ್ ಬಿಜೆಪಿ. ಮಡಿಕೇರಿ ಚಲೋಗೆ ಕಾಂಗ್ರೆಸ್ ಕೊಟ್ಟ ಹೊಸ ರೂಪ ಯಾವುದು? ಎಸೆದ ಮೊಟ್ಟೆಯೇ ಕೈಗೆ ಬ್ರಹ್ಮಾಸ್ತ್ರವಾಗುತ್ತಾ? ನೋಡೋಣ ಕೈತಂತ್ರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕೈತಪ್ಪಿರೋ ಅಧಿಕಾರವನ್ನ ಮುಂದಿನ ಚುನಾವಣೆಯಲ್ಲಿ ಮರಳಿ ಪಡೆಯಲು ಹವಣಿಸ್ತಿರುವ ಕಾಂಗ್ರೆಸ್ ನಾಯಕರು ರಣತಂತ್ರ ಹಿಡಿಯುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಇದೀಗ ಎಲೆಕ್ಷನ್ ಮೇನಿಯಾ ಶುರುವಾಗಿದ್ದು ಎಲ್ಲಾ ಪಕ್ಷಗಳಲ್ಲಿ ಕಾರ್ಯಚಟುವಟಿಕೆಗಳು ಗರಿಗೆದರಿವೆ. ಕಳೆದ ಬಾರಿ ಮೈತ್ರಿ ಸರ್ಕಾರ ರಚಿಸಿದ್ದ ಕಾಂಗ್ರೆಸ್ ಈ ಬಾರಿ ಸಂಪೂರ್ಣ ಸ್ವಯಂಬಲದ ಮೇಲೆ ಸರ್ಕಾರ ರಚಿಸಲು ಯೋಜಿಸಿದ್ದು, ಇದಕ್ಕಾಗಿ ಸಿದ್ದು, ಡಿಕೆಶಿ ತಮ್ಮದೇ ಸ್ಟೈಲ್ನಲ್ಲಿ ಪಕ್ಷ ಬಲವರ್ಧನೆಗೆ ಇಳಿದಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರಂತೂ 1999ರ ಎಸ್ಎಂ ಕೃಷ್ಣ ರೀತಿಯಲ್ಲಿ ಪಾಂಚಜನ್ಯ ಮೊಳಗಿಸಲಿದ್ದಾರೆ ಎಂದು ಹೇಳಲಾಗ್ತಿದೆ. ವಿಧಾನಸಭೆಗೆ ಇನ್ನೂ ಹಲವು ತಿಂಗಳುಗಳು ಬಾಕಿ ಇವೆ. ಆದರೆ ಈ ಬಾರಿಯೂ ಅಧಿಕಾರ ಹಿಡಿಯುವುದು ಅಷ್ಟು ಸುಲಭವಿಲ್ಲ ಎಂದು ಮನಗಂಡಿರುವ ಪಕ್ಷಗಳು ಈಗಿನಿಂದಲೇ ಶಸ್ತ್ರಾಭ್ಯಾಸ ನಡೆಸಿವೆ. ಮುಖ್ಯವಾಗಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಯಾತ್ರೆ ಫೈಟ್ ಜೋರಾಗಿದೆ. ಬಿಎಸ್ವೈ ರಥಯಾತ್ರೆ ವರ್ಸಸ್ ಸಿದ್ದರಾಮಯ್ಯ ರಥಯಾತ್ರೆಯನ್ನು ಹಾಗಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣೆ ಗೆಲ್ಲುವುದಕ್ಕೆ ರಣಕಹಳೆ ಊದಿದ್ದಾರೆ. ಜನರ ವಿಶ್ವಾಸ ಗಳಿಸಲು ರಾಷ್ಟ್ರೀಯ ಪಕ್ಷಗಳು ರಣತಂತ್ರ ಹೆಣೆದಿದ್ದು ಈಗಿನಿಂದಲೇ ರಂಗತಾಲೀಮನ್ನ ನಡೆಸುತ್ತಿದ್ದಾರೆ. ಕರುನಾಡಿನಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಕಸರತ್ತು ನಡೆಸುತ್ತಿರುವ ಬಿಜೆಪಿಯನ್ನ ಸಂಪೂರ್ಣವಾಗಿ ಕಿತ್ತೊಗೆಯಲು ಟಗರು ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ. ಈ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಯಾತ್ರೆಯ ಜಪ ಜಪಿಸುತ್ತಿದೆ. ಈ ಬಾರಿ ಯಾತ್ರೆ ಸ್ವಲ್ಪ ಡಿಫರೆಂಟ್ ಆಗಿರ್ಲಿದೆಯಂತೆ. 1999ರಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಾಂಚಜನ್ಯ ಮೊಳಗಿಸಿದ್ರು. ಅದೇ ಮಾದರಿಯಲ್ಲೇ ಸಿದ್ದರಾಮಯ್ಯ ಪಾಂಚಜನ್ಯ ಮೊಳಗಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಮಾದರಿ ರಣಕಹಳೆ ಊದಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರೋದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಥಯಾತ್ರೆಗೆ ಮುಂದಾಗಿದೆ ಎನ್ನುವ ಮಾಹಿತಿ ಇದೆ. 2010ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಳ್ಳಾರಿ ಗಣಿಧಣಿ ವಿರುದ್ಧ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಡೆಸಿದ್ರು. 1999ರಲ್ಲಿ ಎಸ್ಎಂ ಕೃಷ್ಣ ನೇತೃತ್ವದಲ್ಲಿ ಜೆಡಿಯು ಬಿಜೆಪಿ ಮೈತ್ರಿ ಸರ್ಕಾರದ ವಿರುದ್ಧ ಪಾಂಚಜನ್ಯ ಯಾತ್ರೆ ನಡೆಸಿದ್ರು. ಇವೆರಡು ಆಂದೋಲನಗಳು ಕಾಂಗ್ರೆಸ್ಗೆ ಅಭೂತಪೂರ್ವ ಯಶಸ್ಸು ಕೊಟ್ಟಿತ್ತು. ಈಗ ಇದೇ ಸಕ್ಸಸ್ ಸೂತ್ರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ರಥಯಾತ್ರೆ ಮಾಡೋಕೆ ತಂತ್ರವನ್ನ ಹೆಣೆಯುತ್ತಿದೆ. ಕರ್ನಾಟಕದ ಮೂಲಕ ದಕ್ಷಿಣ ದಂಡಯಾತ್ರೆಗೆ ಕೇಂದ್ರ ಬಿಜೆಪಿ ನಾಯಕರು ದಾಳ ಹಾಕ್ತಿದ್ರೆ, ಇತ್ತ ಕರ್ನಾಟಕದಿಂದ ಬಿಜೆಪಿ ಸರ್ಕಾರ ಕಿತ್ತೊಗೆಯಲು ಕಾಂಗ್ರೆಸ್ ಸ್ಕೆಚ್ ಹಾಕ್ತಿದೆ. ಬಿಜೆಪಿ ವಿರುದ್ಧ ಸಮರ ಸಾರಿರೋ ಕಾಂಗ್ರೆಸ್ ಕಲಿಗಳು ರಥಯಾತ್ರೆ ರಣತಂತ್ರ ರೂಪಿಸಿದ್ದಾರೆ. ಈ ಐಡಿಯಾ ಸಕ್ಸಸ್ ಮಾಡಬೇಕೆಂದು ಈಗಿನಿಂದಲೇ ಹೋಂವರ್ಕ್ ಮಾಡ್ತಿದೆ. ರಥಯಾತ್ರೆಗೆ ಬೇಕಾದ ಕ್ಷೇತ್ರವಾರು ಮಾಹಿತಿ, ನಿರ್ದಿಷ್ಟ ವಿಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿ ಸರಿಯಾದ ಸಮಯಕ್ಕೆ ಯಾತ್ರೆ ಹೊರಡಲು ಪ್ಲಾನ್ ಮಾಡಲಾಗ್ತಿದೆ ಎನ್ನಲಾಗಿದೆ. ಮುಂಬರುವ ಚುನಾವಣೆಗೆ ಎಸೆದ ಮೊಟ್ಟೆಯನ್ನೇ ಅಸ್ತ್ರವನ್ನಾಗಿಸಿಕೊಳ್ಳಲು ಕಾಂಗ್ರೆಸ್ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಂತೆ. ಕೊಡಗಿನಲ್ಲಿ ರಣಕಹಳೆಯನ್ನ ಮೊಳಗಿಸಲು ಸಜ್ಜಾಗಿದ್ದ ಕಾಂಗ್ರೆಸ್ ಮಡಿಕೇರಿ ಚಲೋಗೆ ಕರೆ ನೀಡಿತ್ತು. ಇದರ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಇದೆ ಎನ್ನಲಾಗಿದ್ದು, ಗಣೇಶೋತ್ಸವ ಬಳಿಕ ಕಾಂಗ್ರೆಸ್ ಮೆಗಾ ರ್ಯಾಲಿ ನಡೆಸಲಿದೆ ಎಂದು ಹೇಳಲಾಗ್ತಿದೆ. ಮಡಿಕೇರಿಯಲ್ಲಿ ಪ್ರತಿಭಟನೆಗೆ ಅನುಮತಿ ನೀಡದೇ ಇರೋದ್ರಿಂದ ಕಾಂಗ್ರೆಸ್ ಹೊಸದೊಂದು ಪ್ಲಾನ್ ಮಾಡಿಕೊಂಡಿದೆ. ಕೆಪಿಸಿಸಿ ವತಿಯಿಂದ ಅಧಿಕೃತ ಸಾರ್ವಜನಿಕ ಸಭೆ ನಡೆಯಲಿದೆ. ಈ ಮೂಲಕ ಕಾಂಗ್ರೆಸ್ ಮಡಿಕೇರಿ ಚಲೋಗೆ ಹೊಸ ರೂಪ ನೀಡಿದ್ದಾರೆ. ಬಳ್ಳಾರಿ ಮಾದರಿಯಲ್ಲಿ ಕೊಡಗಿನಲ್ಲೂ ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಬಳ್ಳಾರಿ ಮಾದರಿಯಲ್ಲೇ ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ.
ಕೊಡಗಿಗೆ ಕಾಂಗ್ರೆಸ್ ಕೊಡುಗೆ ಹೆಸರಲ್ಲಿ ಸಾರ್ವಜನಿಕ ರ್ಯಾಲಿ ನಡೆಸಲು ಕೈ ಕಾರ್ಯತಂತ್ರ ರೂಪಿಸಿದೆ. ಸೆಕ್ಷನ್ 144 ವಿಧಿಸಿ ಪ್ರತಿಭಟನೆಗೆ ಅವಕಾಶ ನೀಡೋದಿಲ್ಲ. ಹೊರಗಡೆಯಿಂದ ಜನರನ್ನ ಸೇರಿಸಲು ಕಷ್ಟವಾಗುತ್ತೆ. ಈ ಎಲ್ಲಾ ಲೆಕ್ಕಾಚಾರ ಹಾಕೊಂಡ ಕಾಂಗ್ರೆಸ್ ಸಾರ್ವಜನಿಕ ಸಭೆಗೆ ಅನುಮತಿ ಕೊಡಬೇಕಾಗುತ್ತೆ ಅನ್ನೋದು ಕೈಪಡೆ ಪ್ಲಾನ್ ಆಗಿದೆ. ಈ ವೇಳೆ ಮೊಟ್ಟೆದಾಳಿ ಮುಂದಿಟ್ಟು ಭಾಷಣ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಿನ ಮೇಲೆ ಎಸೆದ ಮೊಟ್ಟೆಯನ್ನ ಅಸ್ತ್ರವಾಗಿಸಿಕೊಂಡು ಬ್ರಹ್ಮಾಸ್ತ್ರ ಪ್ರಯೋಗಿಸುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆಗೆ ಕೈಪಡೆ ಹೊಸ ದಾಳ ಉರುಳಿಸಿದೆ. 1999ರ ಬಳಿಕ ಶಾಸಕರು ಆಯ್ಕೆಯಾಗಿಲ್ಲ. ಈ ಹಿಂದೆ ಎಸ್ಎಂ ಕೃಷ್ಣ ಕಾಲದಲ್ಲಿ ಕೈಗೆ ಗೆಲುವಾಗಿತ್ತು. ಇದೀಗ ಮೊಟ್ಟೆ ಅಸ್ತ್ರದ ಜೊತೆಗೆ ಹೋರಾಟದ ಮೂಲಕ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಒತ್ತು ನೀಡಲು ಸಜ್ಜಾಗಿದೆ. ಬಿಬಿಎಂಪಿ ಚುನಾವಣೆಗೆ ಅಖಾಡ ರಂಗೇರುತ್ತಿರುವ ಹೊತ್ತಲ್ಲಿ ಇದೀಗ ಮೈಸೂರು ಪಾಲಿಕೆಯ ಮೇಯರ್ ಮತ್ತು ಉಪ ಮೇಯರ್ ಚುನಾವಣೆಗೆ ಮೀಸಲಾತಿ ಪ್ರಕಟಿಸಲಾಗಿದೆ. ಸರ್ಕಾರದಿಂದ ಮೀಸಲಾತಿ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಮೇಯರ್ ಸ್ಥಾನ ಸಾಮಾನ್ಯ ಅಭ್ಯರ್ಥಿಗೆ ಮತ್ತು ಉಪ ಮೇಯರ್ ಸ್ಥಾನ ಒಬಿಸಿ ವರ್ಗಕ್ಕೆ ಮೀಸಲು ಇಡಲಾಗಿದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಮೀಸಲಾತಿ ಪಟ್ಟಿ ಬಳಿಕ ಇದೀಗ ಮೈಸೂರು ನಗರ ಪಾಲಿಕೆಯಲ್ಲಿ ಚುನಾವಣೆಯ ಕಾವು ಗರಿಗೆದರಿದೆ. ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿರುವ ಆರೋಪದ ಮೇರೆಗೆ ನರಸಾಪುರ ಮೊರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕಿ ಮುಬೀನಾ ವಿರುದ್ಧ ದೂರು ನೀಡಲಾಗಿದೆ. ತುಮಕೂರು ಜಿಲ್ಲೆಯ ನರಸಾಪುರ ಮೊರಾರ್ಜಿ ಶಾಲೆಯ ಈ ಶಿಕ್ಷಕಿ ವಿದ್ಯಾರ್ಥಿನಿಯರನ್ನ ಮನೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ನಡುವೆ ಇಂದು ಓರ್ವ ವಿದ್ಯಾರ್ಥಿನಿಯ ತಂದೆ ಇಂದು ಹೆಬ್ಬೂರು ಠಾಣೆಯಲ್ಲಿ ಶಿಕ್ಷಕಿಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ಇನ್ನು ಕನ್ನಡ ಶಿಕ್ಷಕಿಯಾಗಿರುವ ಮುಬೀನಾ ಸರಿಯಾಗಿ ಪಾಠ ಕೂಡ ಮಾಡ್ತಿರ್ಲಿಲ್ವಂತೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗಾಗಿ ಅನುಮತಿ ನೀಡಬೇಕೆಂದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಗಳು ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಲೇಬೇಕು ಎಂದು ಪಟ್ಟು ಹಿಡಿದವು. ಅಲ್ಲದೆ ನಾಳೆ ನಡೆಯಲಿರುವ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಪಾಲಿಕೆಗೆ 3 ಬಾರಿ ಮನವಿ ಮಾಡಿ ಕೊನೆಯ ಗಡುವು ಸಹ ನೀಡಲಾಗಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಆಳ ಸಮುದ್ರದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ನೂರಾರು ಬೋಟ್ಗಳು ಲಂಗರ್ ಹಾಕಿ ನಿಂತಿವೆ. ಸಮುದ್ರದ ತಳಭಾಗದಲ್ಲಿ ನೀರಿನ ಸೆಳೆತ ಹೆಚ್ಚಾಗಿರುವುದರಿಂದ ಮೀನುಗಾರಿಕೆ ಬಂದ್ ಮಾಡಲಾಗಿದೆ. ಇದರಿಂದಾಗಿ 3 ತಿಂಗಳಿನಿಂದ ಮೀನುಗಾರಿಕೆ ಇಲ್ಲದೆ ಹಲವು ಕುಟುಂಬಗಳು ನಷ್ಟದಲ್ಲಿವೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ನಷ್ಟದಲ್ಲಿದ್ದೇವೆ, ನಮಗೆ ಪರಿಹಾರ ಕೊಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದ್ದು, ಈ ಬಾರಿ 2 ಕನ್ನಡಿಗರಿಗೆ ಪ್ರಶಸ್ತಿ ಒಲಿದಿದೆ. ದಾದಾ ಪೀರ್ ಜೈಮನ್ ಮತ್ತು ತಮ್ಮಣ್ಣ ಬೇಗಾರ್ಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ. ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ದಾದಾ ಪೀರ್ ಅವರ ನೀಲಕುರಿಂಜಿ ಕಥಾ ಸಂಕಲನ ಮತ್ತು ಸಿದ್ದಾಪುರದ ತಮ್ಮಣ್ಣ ಬೀಗಾರ್ ಅವರ ಬಾವಲಿ ಗುಹೆ ಅನ್ನೋ ಮಕ್ಕಳ ಕಾದಂಬರಿಗೆ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿಯು 50,000 ನಗದು ಮತ್ತು ಪ್ರಶಸ್ತಿ ಫಲಕ ಒಳಗೊಂಡಿದೆ. ಬುದ್ಧಿ ಹೇಳಿದ ವೃದ್ಧನನ್ನೇ ಕೊಂದವರು ಅರೆಸ್ಟ್ ಆಗಿದ್ದು ಹೇಗೆ? ಬೆಂಗಳೂರು ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆ ಏನು? ಪತ್ನಿ ಗಲಾಟೆಗೆ ಬೇಸತ್ತ ಪತಿ ಮಹಾಶಯ ಮಾಡಿದ್ದು ಏನು? ನೋಡೋಣ ಸಮಗ್ರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬುದ್ಧಿವಾದ ಹೇಳಿದ್ದಕ್ಕೆ ವೃದ್ಧನನ್ನ ಕೊಲೆಗೈದು ಪರಾರಿಯಾಗಿದ್ದ ಆರೋಪಿಗಳನ್ನ ಬೆಂಗಳೂರಿನ ರಾಜಗೋಪಾಲ ನಗರ ಪೊಲೀಸರು ಬಂಧಿಸಿದ್ದಾರೆ. ಅನೀಸ್, ಸೈಯದ್ ಅಕ್ಮಲ್, ಫ್ರೂಟ್ ಸಲ್ಮಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಆಗಸ್ಟ್ 17ರಂದು ಹೆಗ್ಗನಹಳ್ಳಿ ಅಜೀಮುಲ್ಲಾ ಖಾನ್ನ ಕೊಲೆ ನಡೆದಿತ್ತು. ರೌಡಿಸಂ ಮಾಡಿಕೊಂಡು ಹೆಗ್ಗನಹಳ್ಳಿಯಲ್ಲಿ ಓಡಾಡ್ಕೊಂಡಿದ್ದ ಅನೀಸ್ಗೆ ಅಜೀಮುಲ್ಲಾ ಖಾನ್ ಬುದ್ಧಿವಾದ ಹೇಳಿದ್ರು. ಅದೇ ವೇಳೆ ಅನೀಸ್ ತಂದೆ ಅಕ್ಮಲ್ ಹಾಗೂ ಅಜೀಮುಲ್ಲಾ ಖಾನ್ ನಡುವೆ ಗಲಾಟೆ ಕೂಡ ನಡೆದಿತ್ತು. ಈ ವೇಳೆ ಸಿಟ್ಟಿಗೆದ್ದ ಅನೀಜ್ ಅಜೀಮುಲ್ಲಾ ಖಾನ್ಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ. ಬೆಂಗಳೂರು ಉಪ ವಿಭಾಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಸುಮಾರು 65 ಲಕ್ಷ ಮೌಲ್ಯದ 45 ದ್ವಿಚಕ್ರ ವಾಹನ ಹಾಗೂ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಹೆಬ್ಬಗೋಡಿ, ಸೂರ್ಯನಗರ, ಅತ್ತಿಬೆಲೆ, ಸರ್ಜಾಪುರ, ಬನ್ನೇರ್ಘಟ್ಟ ಸುತ್ತಮುತ್ತ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ತಮಿಳುನಾಡು ಮೂಲದ ಮದಿ ಅಳಗನ್ ಹಾಗೂ ವಿನೋದ್ ಕುಮಾರ್ ಎಂಬ ಬೈಕ್ ಕಳ್ಳರನ್ನ ಬಂಧಿಸಲಾಗಿದೆ. ಇವರಿಂದ ಸುಮಾರು 25 ವಿವಿಧ ಮಾದರಿಯ ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ.
ಪತ್ನಿ ಗಲಾಟೆ ಮಾಡ್ತಾಳೆ ಅಂತ ಎಣ್ಣೆ ಹೊಡೆದು ಭೂಪನೊಬ್ಬ ಹೈವೇ ರೋಡ್ನಲ್ಲಿ ಮಲಗಿಕೊಂಡಿರುವ ಘಟನೆ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದಾವಾರ ಬಳಿಯ ಹೈವೇಯಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಮಧು ಎಂಬಾತ ಫುಲ್ ಟೈಟ್ ಆಗಿ ಮಲಗಿದ್ದಾನೆ. ಇದನ್ನ ಗಮನಿಸಿದ ಸಂಚಾರಿ ಪೊಲೀಸರು ಆತನನ್ನ ಆರೈಕೆ ಮಾಡಿ ರಕ್ಷಣೆ ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಮಧುಗೆ ಆತನ ಪತ್ನಿ ನಿತ್ಯ ಗಲಾಟೆ ಮಾಡ್ತಾಳೆ ಅಂತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಗೌಡಾಚಾರ್ ಉಚಿತ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳನ್ನು ವಿತರಿಸಿದ್ರು. ಕ್ಷೇತ್ರದ ಸುಮಾರು 5,000 ಜನರಿಗೆ ಮಣ್ಣಿನ ಗೌರಿ ಮತ್ತು ಗಣೇಶ ವಿಗ್ರಹಗಳನ್ನು ವಿತರಣೆ ಮಾಡಿದ್ದಾರೆ. ಶಾಸಕರಿಗೆ ಪತ್ನಿ ಮೇದಿನಿ ಗೌಡಾಚಾರ್ ಕೂಡ ಸಾಥ್ ನೀಡಿದ್ರು. ಕ್ಷೇತ್ರದ 7 ವಾರ್ಡ್ಗಳಲ್ಲಿ ಮಣ್ಣಿನ ಗೌರಿ ಗಣೇಶ ವಿಗ್ರಹಗಳನ್ನು ವಿತರಣೆ ಮಾಡಲಾಯಿತು. ಯಕ್ಷಗಾನಕ್ಕೂ ಧ್ವನಿವರ್ಧಕ ನಿರ್ಬಂಧದ ಬಿಸಿ ತಟ್ಟಿದೆ. ಕಟೀಲು ಯಕ್ಷಗಾನ ಮೇಳಗಳಿಗೆ ಕಾಲಮಿತಿ ನಿರ್ಬಂಧ ಹೇರಲಾಗಿದೆ. ಯಕ್ಷಗಾನದ ಆಡಳಿತ ಮಂಡಳಿ ನಿರ್ಧಾರ ಪ್ರಕಟಿಸಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮೇಳಗಳ ಪ್ರದರ್ಶನಕ್ಕೆ ಕಾಲಮಿತಿಯನ್ನ ಹೇರಲಾಗಿದೆ. ಸಂಜೆ 5ರಿಂದ ರಾತ್ರಿ 10:30ರವರೆಗೆ ಮಾತ್ರ ಯಕ್ಷಗಾನ ಪ್ರದರ್ಶನ ಇರಬೇಕು. ರಾತ್ರಿ 10:30ರಿಂದ 50 ಡೆಸಿಬಲ್ ಮೀರಬಾರದು. ರಾತ್ರಿಯಿಂದ ಮುಂಜಾನೆಯವರೆಗೆ ಯಕ್ಷಗಾನ ನಡೀತಾ ಇತ್ತು. ಕೊಡಗು ಜಿಲ್ಲೆಯಲ್ಲಿ ಖಾಕಿ ಪಡೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆಗಸ್ಟ್ 26ರಂದು ಕೊಡಗಿನಲ್ಲಿ ಕರೆದಿದ್ದ ಬಿಜೆಪಿ ಜನಜಾಗೃತಿ ಸಮಾವೇಶ ಮುಂದೂಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿರುವುದರಿಂದ ಜನಜಾಗೃತಿ ಸಮಾವೇಶ ಮುಂದೂಡಲಾಗಿದೆ. ಕಾನೂನಿಗೆ ಗೌರವ ನೀಡಿ ಜನಜಾಗೃತಿ ಸಮಾವೇಶ ಮುಂದೂಡಿಕೆ ಮಾಡಿದ್ದೇವೆ ಅಂತ ಕೊಡಗು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ರಾಬಿನ್ ದೇವಯ್ಯ ಹೇಳಿದ್ದಾರೆ.